ಫಾರ್ಮುಲಾ ಟ್ಯಾಬ್ ಅಲ್ಲಿ ಲಾಜಿಕಲ್ ಫಂಕ್ಷನ್ ಕ್ಯಾಟಗರಿ ಇದೆ. ಇಲ್ಲಿ ಡ್ರಾಪ್ ಡೌನ್ ಅಲ್ಲಿ ಹೋದ್ರೆ ಇಷ್ಟೆಲ್ಲ ಲಾಜಿಕಲ್ ಫಂಕ್ಷನ್ಸ್ ಇದೆ. ಇದರಲ್ಲಿ ಜಾಸ್ತಿ ಉಪಯೋಗ ಮಾಡುವಂತ ಫಂಕ್ಷನ್ ಅಂದ್ರೆ ಇಫ್ ಫಂಕ್ಷನ್. ಇಫ್ ಇದೆ, ಇಫ್ ಎರರ್ ಇದೆ. ಇಫ್ ಫಂಕ್ಷನ್ ಜೊತೆ ಬೇರೆ ಲಾಜಿಕಲ್ ಫಂಕ್ಷನ್ ಕೂಡ ಸೇರಿಸ್ಕೊಂಡು ನೆಸ್ಟೆಡ್ ಇಫ್ ಫಂಕ್ಷನ್ ಕೂಡ ಮಾಡಬಹುದು. ಅದರಲ್ಲಿ ಕೆಲವು ಇಫ್ ಜೊತೆ ನೆಸ್ಟೆಡ್ ಇಫ್ ಮಾಡುವಂತ ಬೇರೆ ಲಾಜಿಕಲ್ ಫಂಕ್ಷನ್ಸ್ ಅಂದ್ರೆ ಆಂಡ್ ಫಂಕ್ಷನ್, ನಾಟ್, ಆರ್, ಟ್ರೂ, ಫಾಲ್ಸ್. ಇವೆಲ್ಲ ಫಂಕ್ಷನ್ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನನ್ನ ಹತ್ರ ಒಂದು ಸ್ಯಾಂಪಲ್ ಸ್ಟೂಡೆಂಟ್ ಡೇಟಾ ಇದೆ. ಇದರಲ್ಲಿ ಸ್ಟೂಡೆಂಟ್ ನೇಮ್ ಇದೆ, ಫಸ್ಟ್ ಸೆಮಿಸ್ಟರ್ ಕೋರ್ಸ್ ಇದೆ, ಸೆಕೆಂಡ್ ಸೆಮಿಸ್ಟರ್ ಕೋರ್ಸ್ ಇದೆ. ಆವರೇಜ್ ಸ್ಕೋರ್ ನ ಕ್ಯಾಲ್ಕುಲೇಟ್ ಮಾಡೋಣ. ಆವರೇಜ್ ಫಂಕ್ಷನ್ ಇಂದ ಈಕ್ವಲ್ ಟು ಆವರೇಜ್. 2 ಸೆಮಿಸ್ಟರ್ ಕೋರ್ಸ್ ನ ಸೆಲೆಕ್ಟ್ ಮಾಡಬೇಕು. ಆವರೇಜ್ ಕ್ಯಾಲ್ಕುಲೇಟ್ ಆಗಿದೆ. ಇದನ್ನು ಆಟೋ ಫಿಲ್ ಮಾಡೋಣ. ಲಾಜಿಕಲ್ ಫಂಕ್ಷನ್ಸ್ ಅಲ್ಲಿ ಟ್ರೂ, ಫಾಲ್ಸ್ ಇದೆ, ಆಂಡ್ ಇದೆ, ಆರ್ ಇದೆ, ನಾಟ್ ಇದೆ. ಮೊದಲು ಈ ಫಂಕ್ಷನ್ ಎಲ್ಲ ತಿಳ್ಕೊಂಡು ಆಮೇಲೆ ಇಫ್ ಫಂಕ್ಷನ್ ನೋಡೋಣ. ಟ್ರೂ ಫಾಲ್ಸ್ ಫಂಕ್ಷನ್ ಅಲ್ಲಿ ಯಾವುದೇ ಆರ್ಗ್ಯುಮೆಂಟ್ ಇರಲ್ಲ. ಟ್ರೂ ಫಂಕ್ಷನ್ ನಾನು ಟೈಪ್ ಮಾಡ್ತೀನಿ. ಬ್ರಾಕೆಟ್ ಓಪನ್ ಮಾಡಿದ್ರೆ ಬ್ರಾಕೆಟ್ ಓಪನ್, ಬ್ರಾಕೆಟ್ ಕ್ಲೋಸ್ ಅಷ್ಟೇ ಇದೆ, ಯಾವುದೇ ಆರ್ಗ್ಯುಮೆಂಟ್ ಇಲ್ಲ. ಬ್ರಾಕೆಟ್ ಕ್ಲೋಸ್ ಮಾಡಿದ್ರೆ ಟ್ರೂ ರಿಸಲ್ಟೇ ಬರುತ್ತೆ. ಆರ್ಗ್ಯುಮೆಂಟ್ ನ ನಾವು ಡೈರೆಕ್ಟ್ ಆಗಿ ಕೊಡಬಹುದು. ಈಕ್ವಲ್ ಟು ಆವರೇಜ್ ಸ್ಕೋರ್ ಗ್ರೇಟರ್ ದನ್ 80. ಇದು ಲಾಜಿಕಲ್ ಟೆಸ್ಟ್. ಎಂಟರ್ ಮಾಡಿದ್ರೆ ಟ್ರೂ ರಿಸಲ್ಟ್ ಇದೆ. ಇದನ್ನು ಆಟೋ ಫಿಲ್ ಮಾಡ್ತೀನಿ. ಎಲ್ಲಿ 80% ಗಿಂತ ಜಾಸ್ತಿ ಇಲ್ಲ, 80% ಗಿಂತ ಕಮ್ಮಿ ಇದೆ, ಅದು ಫಾಲ್ಸ್ ಅಂತ ರಿಸಲ್ಟ್ ಬಂದಿದೆ. ಆಂಡ್ ಫಂಕ್ಷನ್ ಅಲ್ಲಿ ಒಂದಕ್ಕಿಂತ ಜಾಸ್ತಿ ಆರ್ಗ್ಯುಮೆಂಟ್ ಕೊಡಬೇಕು. ಆಂಡ್ ಫಂಕ್ಷನ್ ಅಲ್ಲಿ ಲಾಜಿಕಲ್ 1, ಲಾಜಿಕಲ್ 2 ಅಂತ ಮಲ್ಟಿಪಲ್ ಲಾಜಿಕಲ್ ಟೆಸ್ಟ್ ನಾವು ಕೊಡಬಹುದು. ಈ ಫಂಕ್ಷನ್ ಅಲ್ಲಿ ನಾವು ಕೊಟ್ಟಿರೋ ಎಲ್ಲ ಲಾಜಿಕಲ್ ಟೆಸ್ಟ್ ಕೂಡ ಸ್ಯಾಟಿಸ್ಫೈ ಆಗಬೇಕು. ಆವಾಗ ಟ್ರೂ ರಿಸಲ್ಟ್ ಬರುತ್ತೆ. ಯಾವುದಾದ್ರೂ ಒಂದು ಲಾಜಿಕಲ್ ಟೆಸ್ಟ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಫಾಲ್ಸ್ ರಿಸಲ್ಟ್ ಬರುತ್ತೆ. ಎಲ್ಲಾ ಲಾಜಿಕಲ್ ಟೆಸ್ಟ್ಗಳು ಕೂಡ ಫಾಲ್ಸ್ ಆಗಿದ್ರೆ, ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಮಾತ್ರ ಫಾಲ್ಸ್ ರಿಸಲ್ಟ್ ಬರುತ್ತೆ. 2 ಲಾಜಿಕಲ್ ಟೆಸ್ಟ್ ಕೊಡೋಣ. ಫಸ್ಟ್ ಸೆಮಿಸ್ಟರ್ ಕೋರ್ಸ್ ಗ್ರೇಟರ್ ದನ್ 80. ಇದು ಫಸ್ಟ್ ಲಾಜಿಕಲ್ ಟೆಸ್ಟ್, ಸೆಕೆಂಡ್ ಲಾಜಿಕಲ್ ಟೆಸ್ಟ್ ಏನಂದ್ರೆ ಸೆಕೆಂಡ್ ಸೆಮಿಸ್ಟರ್ ಕೋರ್ಸ್ ಗ್ರೇಟರ್ ದನ್ 80. ಇವೆರಡು ಲಾಜಿಕಲ್ ಟೆಸ್ಟ್ ಪ್ರೂವ್ ಆಗಿದ್ರೆ ಮಾತ್ರ ಟ್ರೂ ರಿಸಲ್ಟ್ ಬರುತ್ತೆ. ಆಟೋ ಫಿಲ್ ಮಾಡೋಣ. ಆಂಡ್ ಫಂಕ್ಷನ್ ಅಲ್ಲಿ ಆನ್ ದ ಅಪ್ಲೈಡ್ ಲಾಜಿಕಲ್ ಟೆಸ್ಟ್ ಮಸ್ಟ್ ಬಿ ಸ್ಯಾಟಿಸ್ಫೈಡ್. ಆರ್ ಫಂಕ್ಷನ್ ಅಲ್ಲಿ ಎನಿ ಒನ್ ಆಫ್ ದ ಅಪ್ಲೈಡ್ ಲಾಜಿಕಲ್ ಟೆಸ್ಟ್ ವಿಲ್ ಬಿ ಸ್ಯಾಟಿಸ್ಫೈಡ್. ಆರ್ ಫಂಕ್ಷನ್ ಅಲ್ಲಿ 2 ಲಾಜಿಕಲ್ ಟೆಸ್ಟ್ ನಾವು ಕೊಟ್ರೆ ಒಂದು ಸ್ಯಾಟಿಸ್ಫೈ ಆದ್ರೆ ಟ್ರೂ ರಿಸಲ್ಟ್ ಬರುತ್ತೆ. 2 ಫಾಲ್ಸ್ ಆದ್ರೆ ಮಾತ್ರ ಫಾಲ್ಸ್ ರಿಸಲ್ಟ್ ಬರುತ್ತೆ. ಆರ್ ಫಂಕ್ಷನ್ ಅಪ್ಲೈ ಮಾಡೋಣ. ಅದೇ ಲಾಜಿಕಲ್ ಟೆಸ್ಟ್ ಇಲ್ಲೂ ಕೂಡ ಕೊಡ್ತೀನಿ. ಫಸ್ಟ್ ಸೆಮಿಸ್ಟರ್ ಸ್ಕೋರ್ ಗ್ರೇಟರ್ ದನ್ 80, ಸೆಕೆಂಡ್ ಸೆಮಿಸ್ಟರ್ ಸ್ಕೋರ್ ಗ್ರೇಟರ್ ದನ್ 80. ಎರಡರಲ್ಲಿ ಒಂದು ಸ್ಯಾಟಿಸ್ಫೈ ಆದ್ರೆ ಟ್ರೂ ರಿಸಲ್ಟ್ ಬರುತ್ತೆ. 2 ಸ್ಯಾಟಿಸ್ಫೈ ಆಗಿದೆ, ಅದರಿಂದ ಟ್ರೂ ರಿಸಲ್ಟ್ ಬಂದಿದೆ. ಆಟೋ ಫಿಲ್ ಮಾಡಿದ್ರೆ ಆಂಡ್ ಫಂಕ್ಷನ್ ಅಲ್ಲಿ ಫಾಲ್ಸ್ ಬಂದಿದೆ, ಇದರಲ್ಲಿ ಟ್ರೂ ಬಂದಿದೆ. ಯಾಕೆಂದ್ರೆ ಒಂದು ಲಾಜಿಕಲ್ ಟೆಸ್ಟ್ ಪಾಸ್ ಆಗಿದೆ. ಇದರಲ್ಲಿ ಕೂಡ ಒಂದು ಲಾಜಿಕಲ್ ಟೆಸ್ಟ್ ಪಾಸ್ ಆಗಿದೆ, ಅದರಿಂದ ಟ್ರೂ ರಿಸಲ್ಟ್ ಬಂದಿದೆ. ಈಗ ನಾಟ್ ಫಂಕ್ಷನ್ ನೋಡೋಣ. ನಾಟ್ ಫಂಕ್ಷನ್ ಅಲ್ಲಿ ಲಾಜಿಕಲ್ ಟೆಸ್ಟ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಲಾಜಿಕಲ್ ಟೆಸ್ಟ್ ನಾವು ಕೊಟ್ಟಾಗ ಅದು ಫಾಲ್ಸ್ ಬಂದ್ರೆ ಟ್ರೂ ಅಂತ ತೋರಿಸುತ್ತೆ, ಟ್ರೂ ಬಂದ್ರೆ ಫಾಲ್ಸ್ ಅಂತ ತೋರಿಸುತ್ತೆ. ಎಕ್ಸಾಂಪಲ್ ನೋಡೋಣ. ನಾಟ್ ಫಂಕ್ಷನ್ ಅಲ್ಲಿ ಒಂದೇ ಲಾಜಿಕಲ್ ಟೆಸ್ಟ್ ಕೊಡಬೇಕು, ಅದರಿಂದ ಆವರೇಜ್ ಸ್ಕೋರ್ ಕೊಡೋಣ. ಆವರೇಜ್ ಸ್ಕೋರ್ greater than 80. Average score greater than 80.
ಲಾಜಿಕಲ್ ಟೆಸ್ಟ್ ನಾವು ಕೊಟ್ಟಿದ್ದೀವಿ. ಈ ಲಾಜಿಕಲ್ ಟೆಸ್ಟ್ ಸ್ಯಾಟಿಸ್ಫೈ ಆದರೆ ಫಾಲ್ಸ್ ಬರುತ್ತೆ, ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಟ್ರೂ ಬರುತ್ತೆ. ಇದು ಆಪೋಸಿಟೇ ಬರುತ್ತೆ ರಿಸಲ್ಟ್. ನೋಡಿ ಫಾಲ್ಸ್ ಬಂದಿದೆ, ಆಟೋ ಫಿಲ್ ಮಾಡ್ತೀನಿ. ಈ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇಫ್ ಇಟ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 80 ಆವಾಗ ಟ್ರೂ ರಿಸಲ್ಟ್ ಬರ್ಬೇಕಂತ. ಅದರಿಂದ ಇದು ಫಾಲ್ಸ್ ರಿಸಲ್ಟ್ ಬಂದಿದೆ. ಮುಂದೆ ನೆಸ್ಟೆಡ್ ಇಫ್ ಫಂಕ್ಷನ್ ಅಲ್ಲಿ ಯಾವ ರೀತಿ ನಾಟ್ ಫಂಕ್ಷನ್ ವರ್ಕ್ ಆಗುತ್ತೆ ಅಂತ ಅರ್ಥ ಆಗುತ್ತೆ ನಿಮಗೆ. ಈಗ ಇಫ್ ಫಂಕ್ಷನ್ ಇಂದ ಪಾಸ್ ಅಥವಾ ಫೇಲ್ ರಿಸಲ್ಟ್ ಎಕ್ಸ್ಟ್ರಾಕ್ಟ್ ಮಾಡೋಣ. ಇಫ್ ಫಂಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಇಫ್ ದ ಲಾಜಿಕಲ್ ಟೆಸ್ಟ್ ಇಸ್ ಸ್ಯಾಟಿಸ್ಫೈಡ್ ರಿಸಲ್ಟ್ 1 ಎಲ್ ರಿಸಲ್ಟ್ 2. ಒಂದು ಲಾಜಿಕಲ್ ಟೆಸ್ಟ್ ನಾವು ಕೊಡ್ತೀವಿ, ಆ ರಿಸಲ್ಟ್ ಸ್ಯಾಟಿಸ್ಫೈ ಆದ್ರೆ ಒಂದು ರಿಸಲ್ಟ್ ಬರುತ್ತೆ, ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಇನ್ನೊಂದು ರಿಸಲ್ಟ್ ಬರುತ್ತೆ. ಅವೆರಡು ರಿಸಲ್ಟ್ ಏನು ಅಂತ ನಾವೇ ಸ್ಪೆಸಿಫೈ ಮಾಡಬೇಕು. ಫಂಕ್ಷನ್ ಅಪ್ಲೈ ಮಾಡೋಣ. ಈಕ್ವಲ್ ಟು ಇಫ್ ಫಂಕ್ಷನ್ ಅಪ್ಲೈ ಮಾಡ್ತಾ ಇದ್ದೀನಿ. ಫಸ್ಟ್ ಪ್ಯಾರಾಮೀಟರ್ ಲಾಜಿಕಲ್ ಟೆಸ್ಟ್ ಕೊಡಬೇಕು, ಆಮೇಲೆ ವ್ಯಾಲ್ಯೂ ಇಸ್ ಟ್ರೂ, ವ್ಯಾಲ್ಯೂ ಇಸ್ ಫಾಲ್ಸ್. 3 ಪ್ಯಾರಾಮೀಟರ್ಸ್ ಇದೆ. ಲಾಜಿಕಲ್ ಟೆಸ್ಟ್ ಅಲ್ಲಿ ಆವರೇಜ್ ಸ್ಕೋರ್ ಗ್ರೇಟರ್ ದ್ಯಾನ್ 35. ಆವರೇಜ್ ಸ್ಕೋರ್ 35 ಗಿಂತ ಜಾಸ್ತಿ ಇದ್ರೆ ಏನ್ ಮಾಡಬೇಕು? ರಿಸಲ್ಟ್ 1 ಅದನ್ನ ಡಬಲ್ ಕೋಟ್ಸ್ ಅಲ್ಲಿ ನಾವೇ ಕೊಡಬೇಕು, ಪಾಸ್. ಈ ಲಾಜಿಕಲ್ ಟೆಸ್ಟ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಏನ್ ರಿಸಲ್ಟ್ ಬರಬೇಕು? ಫೇಲ್, ಡಬಲ್ ಕೋಟ್ಸ್ ಅಲ್ಲಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ ರಿಸಲ್ಟ್ ಎಕ್ಸ್ಟ್ರಾಕ್ಟ್ ಆಗಿದೆ. ಎಲ್ಲಿ 35% ಗಿಂತ ಜಾಸ್ತಿ ಇದೆ ಅದೆಲ್ಲ ಪಾಸ್ ಅಂತ ರಿಸಲ್ಟ್ ಬರುತ್ತೆ, 35% ಗಿಂತ ಕಮ್ಮಿ ಇದ್ರೆ ಫೇಲ್ ಅಂತ ರಿಸಲ್ಟ್ ಬರುತ್ತೆ. ಫಾರ್ಮುಲಾ ಆಟೋ ಫಿಲ್ ಮಾಡೋಣ. ಒಂದು ಸ್ಟೂಡೆಂಟ್ ಮಾತ್ರ ಬಿಲೋ 35 ಕೋರ್ಸ್ ಇದೆ, ಅದರಿಂದ ಫೇಲ್ ಅಂತ ರಿಸಲ್ಟ್ ಬಂದಿದೆ. ಮತ್ತೊಂದು ಲಾಜಿಕಲ್ ಕಂಡೀಷನ್ ಇದೆ, ಎಲಿಜಿಬಿಲಿಟಿ ಫಾರ್ ಸ್ಕಾಲರ್ಶಿಪ್ ಸ್ಕೋರ್ಸ್ ಅಬೌವ್ 90%. ಯಾರು 90% ಗಿಂತ ಜಾಸ್ತಿ ಸ್ಕೋರ್ ಮಾಡಿರ್ತಾರೆ ಅವರು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತಾರೆ. ಈ ಲಾಜಿಕಲ್ ಕಂಡೀಷನ್ ನ ನೆಸ್ಟೆಡ್ ಇಫ್ ಫಂಕ್ಷನ್ ಅಲ್ಲಿ ಅಪ್ಲೈ ಮಾಡೋಣ. ಇಫ್ ಫಂಕ್ಷನ್ ಜೊತೆ ಬೇರೆ ಫಂಕ್ಷನ್ ಸೇರಿಸಿ ನಾವು ಫಾರ್ಮುಲಾ ಕ್ರಿಯೇಟ್ ಮಾಡಿದಾಗ ಅದು ನೆಸ್ಟೆಡ್ ಇಫ್ ಆಗುತ್ತೆ. ನೆಸ್ಟೆಡ್ ಇಫ್ ಅಲ್ಲಿ ಇಫ್ ಇದೆ, ಇಫ್ ಅಂಡ್ ಇಫ್ ಆರ್ ಇಫ್ ನಾಟ್. ಇದರಲ್ಲಿ ಇಫ್ ಆಮೇಲೆ ನೋಡೋಣ. ಇವಾಗ ಇಫ್ ಜೊತೆ ಅಂಡ್ ಫಂಕ್ಷನ್ ನ ಸೇರಿಸಿ ಒಂದು ನೆಸ್ಟೆಡ್ ಇಫ್ ಫಂಕ್ಷನ್ ನ ಕ್ರಿಯೇಟ್ ಮಾಡೋಣ. ಈಕ್ವಲ್ ಟು ಇಫ್ ಫಂಕ್ಷನ್ ಮೊದಲು ಟೈಪ್ ಮಾಡ್ತೀನಿ, ಆಮೇಲೆ ಅಂಡ್ ಫಂಕ್ಷನ್, 2 ಬ್ರಾಕೆಟ್ ಓಪನ್ ಆಗುತ್ತೆ. ಈಗ ಅಂಡ್ ಫಂಕ್ಷನ್ ಅಲ್ಲಿ ಲಾಜಿಕಲ್ ಕಂಡೀಷನ್ ಕೊಡಬೇಕು. 2 ಕಂಡೀಷನ್ ಇದೆ ನಮ್ಮ ಹತ್ರ. ಫಸ್ಟ್ ಸೆಮಿಸ್ಟರ್ ಸ್ಕೋರ್ ಗ್ರೇಟರ್ ದ್ಯಾನ್ 90, ಇದು ಒಂದು ಲಾಜಿಕಲ್ ಕಂಡೀಷನ್. ಸೆಕೆಂಡ್ ಸೆಮಿಸ್ಟರ್ ಸ್ಕೋರ್ ಗ್ರೇಟರ್ ದ್ಯಾನ್ 90, ಬ್ರಾಕೆಟ್ ಕ್ಲೋಸ್ ಮಾಡ್ತೀನಿ. ಅಂಡ್ ಫಂಕ್ಷನ್ 2 ಪ್ಯಾರಾಮೀಟರ್ ಕೊಟ್ಟಾಗಿದೆ, ಕಾಮ. ಈಗ ಇಫ್ ಫಂಕ್ಷನ್ ಅಲ್ಲಿ ಸೆಕೆಂಡ್ ಅಂಡ್ ಥರ್ಡ್ ಪ್ಯಾರಾಮೀಟರ್ ಕೊಡಬೇಕು. ಈ ಲಾಜಿಕಲ್ ಕಂಡೀಷನ್ ಟ್ರೂ ಆದ್ರೆ ಏನ್ ಮಾಡಬೇಕು, ಫಾಲ್ಸ್ ಆದ್ರೆ ಏನ್ ಮಾಡಬೇಕು? ಡಬಲ್ ಕೋಟ್ಸ್ ಅಲ್ಲಿ ಎಲಿಜಿಬಲ್, ಕಾಮ, ಡಬಲ್ ಕೋಟ್ಸ್ ಅಲ್ಲಿ ನಾಟ್ ಎಲಿಜಿಬಲ್. ರಿಸಲ್ಟ್ ನಾಟ್ ಎಲಿಜಿಬಲ್ ಅಂತ ಬಂದಿದೆ, ಯಾಕಂದ್ರೆ ಅಂಡ್ ಫಂಕ್ಷನ್ ಅಲ್ಲಿ 2 ಲಾಜಿಕಲ್ ಕಂಡೀಷನ್ಸ್ ಟ್ರೂ ಆಗಿದ್ರೆ ಮಾತ್ರ ಅದು ಟ್ರೂ ರಿಸಲ್ಟ್ ಬರುತ್ತೆ. ಇಲ್ಲಿ 88% ಇರೋದ್ರಿಂದ 90% ಗಿಂತ ಕಮ್ಮಿ ಇರೋದ್ರಿಂದ ನಾಟ್ ಎಲಿಜಿಬಲ್ ಅಂತ ರಿಸಲ್ಟ್ ಬಂದಿದೆ. ಆಟೋ ಫಿಲ್ ಮಾಡೋಣ ಎಲ್ಲ ಫಾರ್ಮ್ನ. ಒಂದು ಸ್ಟೂಡೆಂಟ್ ಮಾತ್ರ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿದ್ದಾರೆ. ಇದೇ ಲಾಜಿಕಲ್ ಕಂಡೀಷನ್ ನ ನೆಸ್ಟೆಡ್ ಇಫ್ ಅಲ್ಲಿ ಆರ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಮಾಡೋಣ. ಈಕ್ವಲ್ ಟು ಇಫ್ ಆರ್
ಮತ್ತೆ ಅದೇ ಲಾಜಿಕಲ್ ಕಂಡೀಷನ್ಸ್ ಕೊಡೋಣ. ಫಸ್ಟ್ ಸೆಮಿಸ್ಟರ್ ಸ್ಕೋರ್ ಗ್ರೇಟರ್ ದ್ಯಾನ್ 90, ಸೆಕೆಂಡ್ ಸೆಮಿಸ್ಟರ್ ಸ್ಕೋರ್ ಗ್ರೇಟರ್ ದ್ಯಾನ್ 90. ಆರ್ ಫಂಕ್ಷನ್ ಅಲ್ಲಿ ಎರಡರಲ್ಲಿ ಒಂದು ಕಂಡೀಷನ್ ಟ್ರೂ ಆದ್ರೆ ಟ್ರೂ ಅಂತಾನೆ ರಿಸಲ್ಟ್ ಬರುತ್ತೆ. ಈಗ ಈ ಫಂಕ್ಷನ್ ಅಲ್ಲಿ ಸೆಕೆಂಡ್ ಅಂಡ್ ಥರ್ಡ್ ಪ್ಯಾರಾಮೀಟರ್ ನಾವು ಕೊಡಬೇಕು. ಡಬಲ್ ಕೋರ್ಸ್ ಅಲ್ಲಿ ಎಲಿಜಿಬಲ್, ಡಬಲ್ ಕೋರ್ಸ್ ಅಲ್ಲಿ ನಾಟ್ ಎಲಿಜಿಬಲ್. ರಿಸಲ್ಟ್ ಎಲಿಜಿಬಲ್ ಅಂತ ಬಂದಿದೆ. ಯಾವ್ದಾದ್ರು ಒಂದ್ ಕಂಡೀಷನ್ ಪ್ರೂವ್ ಆದ್ರೆ ಟ್ರೂ ರಿಸಲ್ಟ್ ಬರುತ್ತೆ. ಆಟೋ ಫಿಲ್ ಮಾಡ್ತೀನಿ. ಈ ಫಂಕ್ಷನ್ ಪ್ರಕಾರ ಇಬ್ರು ಸ್ಟೂಡೆಂಟ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿದ್ದಾರೆ. ಈಗ ಇಫ್ ಅಂಡ್ ನಾಟ್ ಫಂಕ್ಷನ್ ಅಪ್ಲೈ ಮಾಡೋಣ. ಈಕ್ವಲ್ ಟು ಇಫ್ ನಾಟ್, ಇದರಲ್ಲಿ ಒಂದೇ ಲಾಜಿಕಲ್ ಕಂಡೀಷನ್ ಇರುತ್ತೆ. ಅದರಿಂದ ನಾವು ಆವರೇಜ್ ಸ್ಕೋರ್ ಕೊಡೋಣ. ಆವರೇಜ್ ಸ್ಕೋರ್ ಗ್ರೇಟರ್ ದ್ಯಾನ್ 90, ಡಬಲ್ ಕೋಟ್ಸ್ ಅಲ್ಲಿ ಎಲಿಜಿಬಲ್, ಡಬಲ್ ಕೋಟ್ಸ್ ಅಲ್ಲಿ ನಾಟ್ ಎಲಿಜಿಬಲ್. ನಾಟ್ ಫಂಕ್ಷನ್ ಅಲ್ಲಿ ಅದು ಆಪೋಸಿಟ್ ರಿಸಲ್ಟೇ ಬರುತ್ತೆ. 90% ಗಿಂತ ಜಾಸ್ತಿ ಇದ್ರೆ ಅವ್ರು ಎಲಿಜಿಬಲ್ ಆಗಿರ್ಬೇಕಾಗಿತ್ತು. ಆದ್ರೆ ಇದು ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ ನಾಟ್ ಫಂಕ್ಷನ್ ಅಲ್ಲಿ. ಅದರಿಂದ ನಾವು ಫಂಕ್ಷನ್ ನ ಎಡಿಟ್ ಮಾಡೋಣ. ಲೆಸ್ ದನ್ 90 ಅಂತ ನಾವು ಆಪೋಸಿಟ್ ಆಗಿ ಕೊಡಬೇಕು. ಅವಾಗ ಇಫ್ ಇಟ್ ಈಸ್ ನಾಟ್ ಲೆಸ್ ದನ್ 90 ಆವಾಗ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿರ್ತಾರೆ. ಈಗ ಎಲಿಜಿಬಲ್ ಅಂತ ಬಂದಿದೆ, ಆಟೋ ಫಿಲ್ ಮಾಡ್ತೀನಿ. ಇದ್ರ ಪ್ರಕಾರ ಕೂಡ ಇಬ್ರು ಸ್ಟೂಡೆಂಟ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗಿದ್ದಾರೆ. ಈ ಕಾಲಮ್ ಅಲ್ಲಿ ನಾವು ಗ್ರೇಡ್ ಎಂಟರ್ ಮಾಡಬೇಕಾಗಿದೆ. ಅದಕ್ಕೆ ಇಫ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಗ್ರೇಡ್ ಎಂಟರ್ ಮಾಡಿದ್ರೆ ಇಲ್ಲಿ 5 ಲಾಜಿಕಲ್ ಕಂಡೀಷನ್ಸ್ ಇದೆ. 80 to 100% ಆದ್ರೆ A+, 60 to 80 A ಗ್ರೇಡ್, 50 to 60 B ಗ್ರೇಡ್, 35 to 50 C ಗ್ರೇಡ್, ಬಿಲೋ 35 ಫೇಲ್. 5 ಇಫ್ ಫಂಕ್ಷನ್ ಆಡ್ ಮಾಡಬೇಕಾಗುತ್ತೆ ಒಂದೇ ಫಾರ್ಮುಲಾದಲ್ಲಿ. ಒಂದು ಇಫ್ ಫಂಕ್ಷನ್ ಆಡ್ ಮಾಡಿ, ಮತ್ತೆ ಬ್ರಾಕೆಟ್ ಓಪನ್ ಮಾಡಿ, ಇನ್ನೊಂದು ಫಂಕ್ಷನ್ ಆಡ್ ಮಾಡಿ. ಈ ರೀತಿ 5 ಇಫ್ ಫಂಕ್ಷನ್ ಆಡ್ ಮಾಡಬೇಕಾಗುತ್ತೆ. 5 ಬ್ರಾಕೆಟ್ ಓಪನ್ ಮಾಡಿ, ಮತ್ತೆ 5 ಬ್ರಾಕೆಟ್ ನ ಕ್ಲೋಸ್ ಮಾಡಬೇಕು. ಅದ್ರ ಬದಲು ಇಫ್ ಅಂತ ಇನ್ನೊಂದು ಫಂಕ್ಷನ್ ಇದೆ, ಅದನ್ನ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಇಫ್ ಆಡ್ ಮಾಡಬಹುದು. ಇದನ್ನ ಕೂಡ ನೆಸ್ಟೆಡ್ ಇಫ್ ಅಂತ ಹೇಳ್ತೀವಿ. ಈಕ್ವಲ್ ಟು ಇಫ್ ಫಾರ್ಮುಲಾ ಸಿಂಟ್ಯಾಕ್ಸ್ ಈ ತರ ಇದೆ. ಲಾಜಿಕಲ್ ಟೆಸ್ಟ್ 1 ವ್ಯಾಲ್ಯೂ ಇಸ್ ಟ್ರೂ, ಆಮೇಲೆ ಲಾಜಿಕಲ್ ಟೆಸ್ಟ್ 2, ಆಮೇಲೆ ವ್ಯಾಲ್ಯೂ ಇಸ್ ಟ್ರೂ ಏನ್ ಕೊಡಬೇಕು ಅದು, ಮತ್ತೆ ಲಾಜಿಕಲ್ ಟೆಸ್ಟ್ 3, 4, 5, 6 ಈ ತರ ಎಷ್ಟು ಬೇಕಾದ್ರೂ ಮಲ್ಟಿಪಲ್ ಲಾಜಿಕಲ್ ಕಂಡೀಷನ್ಸ್ ನಾವು ಅಪ್ಲೈ ಮಾಡಬಹುದು. ಫಸ್ಟ್ ಕಂಡೀಷನ್ ಏನು, ಆವರೇಜ್ ಸ್ಕೋರ್ ಗ್ರೇಟರ್ ದ್ಯಾನ್ 80, ಡಬಲ್ ಕೋಟ್ಸ್ ಅಲ್ಲಿ A+, average score greater than 50, double quotes ಅಲ್ಲಿ A, average score greater than 50, double quotes ಅಲ್ಲಿ B, average score greater than 35, double quotes ಅಲ್ಲಿ C, average score less than 35,
ಡಬಲ್ ಕೋಟ್ಸ್ ಅಲ್ಲಿ ಫೇಲ್. 5 ಲಾಜಿಕಲ್ ಕಂಡೀಷನ್ಸ್ ನಾವು ಎಂಟರ್ ಮಾಡಿದೀವಿ. ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಮಾಡಿದ್ರೆ A+ ಗ್ರೇಡ್ ಬಂದಿದೆ, 90% ಗಿಂತ ಜಾಸ್ತಿ ಇದೆ. ಮತ್ತೆ ಈ ಫಾರ್ಮುಲಾನ ಇಲ್ಲಿ ಕಾಪಿ ಮಾಡಿದ್ರೆ ಇದು ಕೂಡ A+, ಅಬೋವ್ 80% ಇದೆ. ಇದು A ಗ್ರೇಡ್, B ಗ್ರೇಡ್, C, A+, ಫೇಲ್. ಈ ಫೈಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡಿದೀವಿ ಅಂತ ಫಾರ್ಮುಲಾ ಬಾರ್ ಅಲ್ಲಿ ನೀವು ಚೆಕ್ ಮಾಡ್ಬೋದು. ನಮಗೆ ಸೆಲ್ ಅಲ್ಲಿ ರಿಸಲ್ಟ್ ಮಾತ್ರ ತೋರಿಸುತ್ತೆ, ಅದೇ ಫಾರ್ಮುಲಾ ಬಾರ್ ಅಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡಿದೀವಿ ಅಂತ ತೋರಿಸುತ್ತೆ. ಯಾವ ಸೆಲ್ ಅಲ್ಲಿ ನೀವು ಕ್ಲಿಕ್ ಮಾಡಿರ್ತೀರಾ ಅದರಲ್ಲಿ ಯಾವ ಫಾರ್ಮುಲಾ ಇದೆ ಅಂತ ಅಲ್ಲಿರುತ್ತೆ, ಅದನ್ನ ನೋಡಿ ನೀವು ಅರ್ಥ ಮಾಡ್ಕೋಬಹುದು.